ನನ್ನ ಮಗಳ ಬೂದಿನ ತಗೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ನಿನ್ನ ನೋಡಿದೆ. ಅದಕ್ಕೆ ಇಲ್ಲಿವರೆಗೂ ಬಂದೆ. ನಿನ್ ಕಥೆ ಕೇಳಿ 50-100 ಕೊಡೋಣ ಅನ್ಕೊಂಡೆ. ಇಟ್ಕೋ. ನೋಡಮ್ಮ, ಅಂತ ಸಾಹಸಿ ಮಗಳನ್ನು ಕಳ್ಕೊಂಡು ಭಿಕ್ಷೆ ಬೇಡಕ್ ಬಂದಿದ್ದೇನೋ ನಿಜ. ಆದ್ರೆ ಈ ಹಣ ನಲ್ಲಮ್ಮ, ನಿನ್ನನ್ನ. ಕುಂಟನೆಪ್ಪ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ತಾಯಿ. ಆ ವಿಧಿ ನನ್ನ ಕೈ ಕಾಲುಗಳನ್ನ ಕಟ್ಟಾಕ್ಬಿಟ್ಟಿದೆ. ತೆವಳ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಕೋಲಿಲ್ಲದ ಕುರುಡನಿಗೆ ದಾರಿದೀಪವಾಗ್ತೇನೋ ಅಂತ ನಿನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ನನ್ನ ಮಗಳನ್ನು ಕೊಂದ ಆ ಸಮಾಜಘಾತಕರನ್ನ ಕಿರಣ್ ಬೇಡಿಯಾಗಿ ನೀನವರನ್ನು ಧ್ವಂಸ ಮಾಡಬೇಕು. ನನ್ನ ಮಗಳ ಆಸೆ ಆಕಾಂಕ್ಷೆಗಳನ್ನ ನೀನ್ ಈಡೇರಿಸಬೇಕು. ಆ ಶಕ್ತಿ, ಕೆಚ್ಚು, ಧೈರ್ಯ ನಿನ್ನಲ್ಲಿದೆ. ಆ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಕಣಮ್ಮ, ನಿನ್ನಿಂದ ಮಾತ್ರ ಸಾಧ್ಯ. ಬಾರಿ ಒಳ್ಳೆ ಸ್ಕೆಚ್ ಹಾಕೊಂಡೆ ಬಂದಿದೀಯಾ. ಆ ಸುನಾಮಿ ಗ್ಯಾಂಗ್ ನನ್ನನ್ನು ಬಲಿ ಕೊಟ್ಟು ಸುಟ್ಟು ಬೂದಿ ಮಾಡಿ ಚೊಂಬಕ್ ತುಂಬಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಕನಸ್ನಲ್ಲೂ ಇಂಥ ಹಲ್ಕ ಐಡಿಯಾಗಳನ್ನ ಯೋಚನೆ ಮಾಡ್ಬೇಡ. ಏನೋ ಸಣ್ಣ ಪುಟ್ಟ ಚಿಲ್ಲರೆ ಕೆಲಸಗಳನ್ನ ಮಾಡ್ಕೊಂಡು ಆರಾಮಾಗಿ ಬದುಕ್ತಾ ಇದೀನಿ, ಅದಕ್ಕೂ ಕಲ್ಲು ಹಾಕೋಕ್ ಬರ್ತೀಯಲ್ಲ. ನಿನ್ನ ಮಗಳು ಎಂಥ ಕಿಲಾಡಿ. ಅಂತ ಹುಡುಗಿ ಹೊಗೆ ಹಾಕ್ಬಿಟ್ರಲ್ಲ, ಇನ್ ನನ್ನನ್ ಬಿಡ್ತಾರೇನಯ್ಯ? ಅಲ್ಲಮ್ಮ. ಅಲ್ಲನೂ ಇಲ್ಲ, ಪೈಗಂಬರೂ ಇಲ್ಲ. ಯಾವ ಕಾರಣಕ್ಕೂ ನಿನ್ನ ಸ್ಕೆಚ್ಗೆ ನಾನ್ ಸಪೋರ್ಟ್ ಮಾಡಲ್ಲ. ನನ್ ಮಾತು ಕೇಳಮ್ಮ. ನಿಂದಮ್ಮ ಅಂತಿ ನನ್ ಮಾತು ಕೇಳ್ತಾಯಿ. ಅಮ್ಮ, ಅಮ್ಮ, ನನ್ ಮಾತು ಕೇಳಮ್ಮ. ಸ್ವಾಮಿ ಚಿಲ್ಲರೆ ಕೊಡ್ರಿ. 500 ರೂಪಾಯಿ ನೋಡ್ಕೊಟ್ರೆ ಎಲ್ಲಿಂದ ಕೊಡೋದು ಚಿಲ್ಲರೆ? ಯಾರೇ ಟಿಕೆಟ್ 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 ಯಾರೇ? ಗಾಡಿ ಸರಿಯಾಗಿ ಓಡಿಸಯ್ಯೋ. ನಿನಗಿಂತ 2 ವೀಲರೇ ವಾಸಿ. ಯಾರೇ? ರಾಯಲ್ ಸರ್ಕಲ್ ಕೊಡ್ರೆ. ಅಲ್ಲೇನಾ? ನಾಳೆ ಸಿಗ್ತೀನಿ ಶಿವ. ಸರಿ ಅಪ್ಪ. ಅಣ್ಣಯ್ಯ, ಟಾಟಾ ಮಾಡೋದಿರ್ಲಿ, ನಿನ್ ಜೋಬಲ್ ಪರ್ಸ್ ನೋಡ್ಕೋ. ಅಯ್ಯೋ, ನನ್ನ ಪರ್ಸ್ ಕಾಣ್ತಾ ಇಲ್ಲ. ಅಯ್ಯೋ, ನನ್ನ ಪರ್ಸು. ನನ್ನ ಪರ್ಸು. ನಿನ್ ಪರ್ಸ್ ಎಲ್ಲೂ ಹೋಗಿಲ್ಲ, ಆ ಹುಡುಗನ ಹತ್ರ ಇದೆ. ನೀವೇ ತಗೊಂಡಿದ್ದು ಪರ್ಸು? ನಾನ್ ತಗೊಂಡಿಲ್ಲ. ನೋಡಕ್ ಶ್ರೀಮಂತರ ಮನೆಯವ್ರ ತರ ಕಾಣಿಸ್ತಾರ. ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಪೊಲೀಸ್ ಸ್ಟೇಷನ್. ನಿಮಗ್ ಪರ್ಸ್ ಬೇಕು ತಾನೆ? ನಾನ್ ಕೊಡ್ತೀನಿ, ಸುಮ್ಮನೆ ದಾರಿಬೇಡಿ. ಎಲ್ಲೋ ಪುಟ, ನೀನ್ ನನ್ ಚಿನ್ನ ಅಲ್ಲ, ನನ್ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಲ್ವಾ? ಪರ್ಸ್ ಕೊಟ್ಬಿಡಮ್ಮ. ಗಂಟ ಬಂದಿರ್ಬೇಕು ಅಂತ ಕಾಣುತ್ತೆ. ಅಮ್ಮಮ್ಮ ನಿಂತ್ಕೊಮ್ಮ, ನಿಂತಮ್ಮ ಅಂತ ನಿಂತ್ಕೊಳೆ. ಅಮ್ಮಮ್ಮ, ಏನಯ್ಯ ಆಗಿದ್ದಾಗೋಯ್ತು, ಯಾಕಮ್ಮ ಬೇಜಾರ್ ಮಾಡ್ಕೊತೀಯ? ಎಲ್ಲಿ ಮಕ್ಕಳಿಸ್ಕೊಂಡೆ? ಒಳ್ಳೆ ಶರಿ ಮಕ್ಕಳಿಸ್ಕೊಂಡ ಹಾಗೆ ನನ್ ಬಿಸ್ನೆಸ್ ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ನನ್ನ ಮರ್ಯಾದೆನ 3 ಕಾಸ್ಗೆ ಹರಾಜ್ ಹಾಕ್ಬಿಟ್ಟಿಯಲ್ಲಯ್ಯ. ಇಡೀ ಬಳ್ಳಾರಿಗೆ ಭಾಗ್ಯಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಇದ್ದ ಹಾಗೆ. ಪಿಕ್ ಪಾಕೆಟ್ ಅಂತ ಹಿಡ್ಕೊಟ್ಬಿಟ್ಟಿಯಲ್ಲಯ್ಯ ಪೀಡೆ. ಅಲ್ಲಮ್ಮ, ಒಂದ್ ಹೆಣ್ಣಾಗಿ ಇಂಥ ಕೆಲಸ ಮಾಡೋದು ತಪ್ಪಲ್ವಾ? ಏನಯ್ಯ ತಪ್ಪು? ನನ್ನ ಕಸ್ಬೆ ಇದು, ನನಗೆ ಗೊತ್ತಿರೋ ವಿದ್ಯೆನೇ ಇದು. ನಾನು ಬದುಕ್ಬೇಕು, ಅದಕ್ಕೆ ದುಡ್ಬೇಕು, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಅಲ್ಲಮ್ಮ, ಅವ್ರ ಹಣನ ಅಷ್ಟು ಸಲೀಸಾಗಿ ಹೊಡೆದ್ಬಿಟ್ಟಿಯಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ. ದುಡ್ಡು ಹೊಡಿದೆ ಹೋದ್ರೆ ನನ್ ಗತಿ? ನೀನ್ ದುಡಿಯೋದಿಕ್ಕೆ ಇದೊಂದೇನೆ ನಮ್ಮ ದಾರಿ. ಹೌದು, ನನಗೆ ಯಾರ ಬಗ್ಗೆನೂ ಯೋಚನೆ ಇಲ್ಲ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನಿಂಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಓ, ಬೇಕಾದ್ರೆ ನಿನ್ ತಾಳೆನೆ ತೆಗೆದು ಬಿಡ್ತೀನಿ. ಹಾಗಾದ್ರೆ ಬಾ ನನ್ ಜೊತೆ. ನಿಂಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ. ನೋಡಕ್ ಒಳ್ಳೆ ತಿರ್ಪೋಗಿ ತರ ಇದೆಯಾ? ನೀ ನನಗ್ ದುಡ್ಡು ಕೊಡ್ತೀಯಾ? ಹೌದು, ನಾನು ಹೇಳ್ದಾಗ ಮಾಡಿದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೀನಿ. ಏನು? ನೀನು ನನ್ನ ಮಗಳಾಗಿ ನಟಿಸ್ಬೇಕು, ಪೊಲೀಸ್ ಆಫೀಸರ್ ಕಿರಣ್ ಬೇಡಿಯಾಗಿ. ಧೈರ್ಯ ಇದ್ರೆ ಇದಕ್ಕೆ ಒಪ್ಕೋತೀಯಾ? ಏಯ್ ಭಾಗ್ಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಇಷ್ಟು ದಿನ ಆ ವೇಷ ಈ ವೇಷ ಹಾಕೊಂಡು ಬೀದಿ ಬೀದಿ ಅಲ್ದಿದ್ದು ಸಾಕು. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಸೆಟ್ಲ್ ಆಗಿ. ಅಯ್ಯ, ಒಪ್ಪಳೆ ಗುಬೆ. ನನ್ ಜೊತೆಲಿ ಬರೋದಕ್ಕೆ ಹೆದರಿಕೆನಾ?
ನನಗೆ ಕಸುಬು ಗೊತ್ತಿರೋರ್ಗೆ ಈ ಊರಾದ್ರೇನು ಮುಂದ್ಲೂರಾದ್ರೇನು ಬರ್ತೀನಿ. ಕಾಗೆಗೆ ಏನಾದ್ರೂ ಹಾರಿಸ್ಬಿಟ್ಟಿಯಾ? ನಿನ್ನ ಹಣೆ ಅಲ್ಲಲ್ಲ, ನನ್ನ ಹಣೆ. ನನ್ನ ಮಾತು ನಂಬಮ್ಮ. ಆಯ್ತು. ಎಲ್ಲಿ ಹೋದ್ಲಿ ಇವಳು? ಏನೇ ಕಿರಣ, ಎಷ್ಟು ದಿವಸ ಆಯ್ತಮ್ಮ ನಿನ್ನ ನೋಡಿ. ಹೇಗಿದೀಯ ನನ್ ಬಂಗಾರ? ಹೇಗಿದೀಯಮ್ಮ? ಈ ಅಮ್ಮನ ಬಿಟ್ಟು ಇಷ್ಟು ದಿವಸ ದೂರ ಇರೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಹೇಳ? ಒಂದು ಫೋನ್ ಮಾಡ್ಲಿಲ್ವಲ್ಲೇ? ಶಾರದಾ, ಅವಳ ಡ್ಯೂಟಿ ಟೆನ್ಷನ್ ನಿನಗೆ ಗೊತ್ತಿಲ್ವೇನೆ? ಏನೇ ಟೆನ್ಷನ್ ಇದ್ರು ನಾನು ಇವಳ ತಾಯಿ ರೀ. ಇವಳಿಗೆ ಏನಾಯ್ತೋ ಏನ್ ಕತೆನೋ ಅಂತ ನಾನು ಎಷ್ಟು ಒತ್ತಾಡಿದ್ದೀನಿ ಗೊತ್ತಾ? ಸರಿ ಸರಿ, ಅವಳಿಗೆ ಬಂದಾಯ್ತಲ್ಲ, ಸ್ವಲ್ಪ ರೆಸ್ಟ್ ಅವಳಿ ಬಿಡೆ. ರೆಸ್ಟ್ ಆಮೇಲೆ ತಗೊಳ್ಳಿ. ನಿನಗಿಷ್ಟವಾದ ಅಡ್ಗೆ ಮಾಡ್ತೀನಿ. ಹೋಗು, ಮೊದ್ಲು ಹೋಗಿ ಫ್ರೆಶ್ ಆಗು. ಹೋಗು. ನಿನ್ ಬಮ್ಮ. ನಂದಿನ ರೂಮ್ ಇದು. ಓಕೆ ಓಕೆ. ಮುದುಕ ತಿರ್ಬೋಕಿ ಅನ್ಕೊಂಡೆ, ಪರವಾಗಿಲ್ಲ. ನೋಡಮ್ಮ, ಜೀವನದಲ್ಲಿ ನೀನ್ ಹೇಗಿರ್ಬೇಕು ಅನ್ಕೊಂಡಿದ್ಯೋ ಅದಕ್ಕಿಂತಲೂ ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ. ನೋಡೋ, ಇದೆಲ್ಲ ನನ್ನ ಮಗಳು ಕಿರಣ್ದು. ಇವತ್ತಿನಿಂದ ಇದೆಲ್ಲ ನಿಂದು. ಏನ್ ಗುರು, ನನ್ನನ್ನು ಈ ರೇಂಜ್ಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡಮ್ಮ, ನನ್ನ ಹೆಂಡತಿಗೆ ಕಿರಣ್ ಅಂದ್ರೆ ತುಂಬಾ ಪ್ರೀತಿ. ನೀನು ಅಷ್ಟೇ. ಮಗಳು ಅನ್ನೋ ಪ್ರೀತಿಗೆ ಕಿಂಚಿತ್ತೂ ಕಡಿಮೆ ಮಾಡಬಾರ್ದು. ಖಂಡಿತ ಗುರು. ಅವಳು ಹಾಕೊಂಡಿರೋ ಒಡವೆ ಮೇಲಲ್ಲ. ಈಗೇನು ನಾನ್ ಅಬೇಸ್ ಮಾಡ್ಬೇಕು ಅಂತ ಇದ್ದಿದ್ದನ್ನ ನೀನೇ ತಂದ್ಕೊಟ್ಟಿದ್ಯಾ? ನೋಡ್ತಾ ಇರು, ಒರಿಜಿನಲ್ ಮಗಳಿರ್ಬಾರ್ದು, ಆ ಲೆವೆಲ್ ಡೌನ್ ಮಾಡ್ತೀನಿ. ಓಕೆನಾ? ಸರಿ ಕಣಮ್ಮ. ಇನ್ನೊಂದ್ಸಲ ಹೊಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ನಿನ್ನ ಏನಾಯ್ತು ಮೇಡಮ್? ಬಳ್ಳಾರಿ ಕೇಸು? ಬಳ್ಳಾರಿಲಿ ನನ್ನ ಮೇಲೆ ಕೇಸ? ಯಾರಿಗಿದೆ ಅಷ್ಟೊಂದು ಧೈರ್ಯ? ನೀವು ಕೇಸ್ ಅಟೆಂಡ್ ಮಾಡಕ್ ಹೋಗಿದ್ದು ಬಳ್ಳಾರಿಗೆ ತಾನೆ? ಅದಾ ಆಯ್ತಲ್ಲ. ಮತ್ತೆ ಇಷ್ಟು ದಿವಸ ಆದ್ರೂ ಡ್ಯೂಟಿಗೆ ಬಂದಿಲ್ವಲ್ಲ ನೀವು? ಲೀವು ಹಾಕಿರ್ಲಿಲ್ಲ. ಏನಾದ್ರು ಪ್ರಾಬ್ಲಮ್ ಆಯ್ತಾ? ಯಾವ ಏನ್ರಯ್ಯ ಒಳ್ಳೆ ಕಳ್ಳಿನ ಕೇಳ್ದಂಗ್ ಕೇಳ್ತಾ ಇದ್ದೀರಾ? ಈ ಸ್ಟೇಷನ್ ಇನ್ಚಾರ್ಜ್ ಯಾರು? ನೀವೇ? ಹಾ, ನಾನು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ತೀನಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ತೀನಿ. ನಾನು ಯಾರು ಕ್ವಶನ್ ಕೇಳ್ಕೊಡ್ದು. ಏನೋ ಮೇಡಮ್ ಲ್ಯಾಂಗ್ವೇಜ್ ಒಂಥರ ಇಲ್ವಾ? ಏನದು ಗುಸುಗುಸು? ಏನಿಲ್ಲ ಮೇಡಮ್. ಸರಿ, ಈ ಲಿಮಿಟ್ಸ್ ಅಲ್ಲಿರೋ ಎಲ್ಲ ಪಿಕ್ ಪಾಕೆಟ್ ಮಾಡೋರು, ಚೈನ್ ಕದಿಯೋರು, ಬೀಗ ಒಡೆಯೋರು, ಬೈಕು ಕಾರ್ನ ಕದಿಯೋರು, ಚೀಟಿಂಗ್ ಮಾಡೋರು, ಕಳ್ಳ ಬಟ್ಟೆ ಸಾರಾಯಣ ಮಾಡೋರು, ಚಿಲ್ಲರೆ ರೌಡಿಗಳು, ಪಿಂಪ್ಗಳು, ಇವ್ರು ಎಲ್ಲ ಇನ್ 2 ಗಂಟೆಯಲ್ಲಿ ನನ್ನ ಮುಂದೆ ಇರಬೇಕು. ಎಲ್ಲಾನು ಕರ್ಸಿ. ಈ ಲಿಮಿಟ್ಸ್ ಅಲ್ಲಿ ಅವ್ರು ಯಾರು ಇಲ್ವಲ್ಲ ಮೇಡಮ್? ಅವ್ರ ಮನ್ಸನ್ ಬದಲಾಯಿಸಿ ನೀವೇ ಒಳ್ಳೆ ದಾರಿ ತಂದಿದ್ದೀರಲ್ಲ. ಒಬ್ರು ಈ ಕೆಲಸ ಬೇರೆ ಮಾಡ್ಬಿಟ್ಟಿದಾರ. ನಮ್ಗೆ ಸ್ಟೇಷನ್ ವರ್ಕೌಟ್ ಆಗಲ್ಲ ಅಂತ ಕಾಣುತ್ತೆ. ಏನ್ ಮಾಡೋದು? ಆದ್ರೆ ಎಲ್ಲಾನು ಕರ್ಸಿ. ಎಸ್. ನಮಸ್ಕಾರ ಮೇಡಮ್. ನಿಮ್ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾನು ಹೇಳ್ ಕಳ್ಸಿದ ತಕ್ಷಣ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಮ್ಮ ಪೊಲೀಸ್ನವರಿಂದ ನಿಮಗೆಲ್ಲ ತುಂಬಾ ತೊಂದರೆ ಆಗಿರ್ಬೇಕಲ್ಲ?
ವ್ಯಾಪಾರ ಶುರು ಆಗದೆ 9 ಗಂಟೆ ಮೇಲೆ 11 ಗಂಟೆಗೆ ಕ್ಲೋಸ್ ಮಾಡೋ ಅಂತಾರಲ್ಲ ಮೇಡಮ್. ಬೆಂಗಳೂರು ಸಿಟಿ ಹೈಟೆಕ್ ಸಿಟಿ ಆಗ್ಬಿಟ್ಟೈತೆ. ರಾತ್ರಿ ಎಲ್ಲ ಕುಡಿದು ತೂರಾಡ್ಬೇಕು ಅಂತಾರೆ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ರಾತ್ರಿ 3 ಗಂಟೆವರೆಗೆ ಅದು ತೆಗಿಬಾರ್ದ ಹೇಳಿ. ಕಸ್ಟಮರ್ಸ್ ನಮ್ ಲಾಡ್ಜ್ಗೆ ಬರ್ಬೇಕಾದ್ರೆ ಫ್ಯಾಮಿಲಿ ಟೈಪ್ ಇರ್ತಾರೆ. ಆಮೇಲೆ ತಾನೇ ಗೊತ್ತಾಗೋದು ಅದು ದಂಧೆ ಕೇಸು ಅಂತ. ಹುಡುಗಿರ ಬಾಡಿಗೆಗೆ ಬಿಡೋದು ತಪ್ಪು, ರೂಮ್ ಬಾಡಿಗೆಗೆ ಬಿಡೋದು ತಪ್ಪೇ. ಇದು ಒಂಥರ ಜನಸೇವೆ ಅಲ್ವೇ? ಒಬ್ನಿಗೆ ಹೊಡೆದು ಇನ್ನೊಬ್ನಿಗೆ ಭೂಮಿ ಕೊಡೋದು, ಒಂದ್ ಸೈಡ್ 10 ಜನಕ್ಕೆ ಮಾರೋದು ತಪ್ಪೇನಿಲ್ಲ. ಯಾರಿಗ್ ಮಣ್ಣಿನ ಋಣ ಇರುತ್ತೋ ಅವ್ರಿಗೆ ಸೇರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಇವೆಲ್ಲ ಮಾಮೂಲು. ಜೋಜ್ ಇವತ್ತಿಂದು ನಿನ್ನೆದ ಧರ್ಮರಾಯ ಹೆಂಡ್ತಿನೇ ಆಡಾಟ ಆಡ್ಲಿಲ್ವಾ? ದುಡ್ಡಿರೋರು ಆಡ್ತಾರೆ, ಸೋಲ್ತಾರೆ, ಗೆಲ್ತಾರೆ. ನಾವು ಬರೀ ಟೇಬಲ್ ಕೊಡೋರು. ನಮ್ಗೆ ಯಾಕೆ ಮೇಡಮ್ ಟಾರ್ಚರು? ಸಾಲ ತಗೊಂಡವ್ರಿಗೆ ಸಾಲ ವಾಪಸ್ ಕೊಡಕ್ಕೆ ಮನ್ಸ್ ಬರಕ್ಕಿಲ್ಲ. ಸಾಲ ವಸೂಲಿ ಮಾಡ್ಬೇಕಾರೆ ಅವ್ರ ಕೈಯು ಮುರಿಬೇಕಾಯ್ತದೆ, ಕಾಲು ತೆಗಿಬೇಕಾಯ್ತದೆ. ಇದು ತಪ್ಪ ಮೇಡಮ್? ಹೇಳಿ ಮೇಡಮ್, ಹೇಳಿ. ನಿಜ ನಿಜ, ನೀವೆಲ್ಲ ಹೇಳ್ತಿರೋದು ಮಾಡ್ತಿರೋದು ಇದ್ಯಾವ್ದು ತಪ್ಪಲ್ಲ. ನಿಮ್ಮೆಲ್ರ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಗಳ ಹಾಗೆ ನಾನು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿನ ಸುರಿದು ಈ ಸೀಟಲ್ಲಿ ಕೂತಿದ್ದೀನಲ್ಲ, ನಿಮ್ಮಗಳಿಂದ ನನಗೇನು ಉಪಯೋಗ? ಅಂದ್ರೆ ನೀವು ಕೇಳ್ತಿರೋದು ಮನ್ಸಿನ ಹೋದ್ಸಲ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಕ್ಯಾಕರ್ ಸುಗಿದ್ಬಿಟ್ರಿ. ಹಾ ಹಾ, ನಾನು ಅವತ್ತೇ ಕೇಳಿದಿದ್ರೆ ಸಸ್ತಾ ರೇಟ್ಗೆ ಕುದುರಿಸ್ಬಿಡ್ತಿದ್ರಿ. ಒಂದು ಚಿಕ್ಕ ಚಮಕ್ ಕೊಟ್ನಲ್ಲ, ಅದಕ್ಕೆ ಎಲ್ಲ ಹೆದರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನೋಡಿ, ಬಾರ್ಗೇನ್ ಅನ್ನೋದೇ ಇಲ್ಲ. ಬರೋ ಪ್ರಾಫಿಟ್ ಅಲ್ಲಿ 50% ನನಗ್ ತಂದ್ಕೊಟ್ಬಿಡ್ಬೇಕು. ಅವಾಗ ನಾನ್ ನಿಮ್ ಹಿಂದೆ ನಿಂತ್ಕೊಂಡು ಕಾವಲ್ ಕಾಯ್ತೀನಿ. ದುಡ್ಡಿನ ವಿಷಯ ಬಿಟ್ಟಾಕೆ ನೀವು ಅಂದ್ರೆ ನಿಮ್ ಉದ್ದಕ್ಕೂ ಸುರಿತೀವಿ. ಏನಂತೀರಪ್ಪ? ಹುಳೆ ಮಾತ್ರ ಕೊಡಬಾರ್ದು.